ಎಲ್ಲರಿಗೂ ನಮಸ್ಕಾರ. ಕಿಣಿಸುವಸರೆ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಸಕ್ಕತ್ತಾದ ಜೋರು ಗಾಳಿ ಮಳೆ ನಮ್ಮ ಮಂಗಳೂರು, ಉಡುಪಿ ಎಲ್ಲ ಕಡೆ. ಹಾಗೆ ಅಡುಗೆ ಕೋಣೆಯಲ್ಲಿ ನನಗೂ ಬಿಸಿ ಬಿಸಿ ಏನಾದರೂ ಮಾಡ್ಕೊಂಡು ತಿನ್ನೋಣ ಅಂತ ಅನಿಸ್ತು. ನಾನು ಏನೇ ಮಾಡಿದ್ರು ಅದು ಆಸ್ವಾದಿಸುತ್ತಾ, ಅನುಭವಿಸ್ತಾ, ಫೀಲ್ ಮಾಡ್ತಾ ತಿನ್ನುವಂಥದ್ದು. ಅದಕ್ಕೆ ಯಾವಾಗಲೂ ಹೇಳ್ತಾ ಇರೋದು ಸ್ವರ್ಗ ಸ್ವರ್ಗ ಅಂತ. ಹಾಗೆ ಒಟ್ಟಾರೆ ಒಂದು ಏನೋ ಮಾಡ್ಕೊಂಡು ನಾವು ತಿನ್ನಬಾರ್ದು. ಅದು ಮಾಡಿದರೆ ತುಂಬ ರುಚಿಯಾಗಿರಬೇಕು. ಅದನ್ನು ಆಸ್ವಾದಿಸ್ತಾ ತಿನ್ನಬೇಕು. ತುಂಬ ಸಖತ್ತಾಗಿರ್ತದೆ. ಹಾಗೆ ರಾಗಿ ದೋಸೆಯನ್ನು ಮಾಡ್ತಾ ಇದ್ದೇನೆ. ತುಂಬ ಈಸಿ ರೆಸಿಪಿ ಮತ್ತು ಎಷ್ಟು ಟೇಸ್ಟಿ, ಪೇಪರ್ ಥರ ಮಸಾಲೆ ದೋಸೆ ಥರ ಒಳ್ಳೆ ಹರಡಲಿಕ್ಕೆ ಬರ್ತದೆ. ಒಳ್ಳೆ ಮೇಲ್ಗಡೆ ತುಪ್ಪ ಹಾಕಿಬಿಟ್ಟು ಹಾಗೆ ಸ್ಪ್ರೆಡ್ ಮಾಡಿಬಿಟ್ಟು ತಿಂದರೆ ಹೇಳೋದು ಬೇಡ, ತುಂಬಾ ಸಕ್ಕತ್ತಾಗಿರ್ತದೆ. ತುಂಬ ಆರೋಗ್ಯಕ್ಕೂ ಒಳ್ಳೆಯದು ಹೌದು, ಹಾಗೆ ಟೇಸ್ಟು ಸಕ್ಕತ್ತಾಗಿರ್ತದೆ. ನೋಡಿ, ಒಳ್ಳೆ ಜೇನು ಗೂಡಿನ ಥರ ಇದೆ. ತೂತ್ 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 ಬಿದ್ದು ಈ ಕಡೆಯಿಂದ ನೋಡಿದರೆ ಆ ಕಡೆಯಿಂದ ಕಾಣಬೇಕು, ಅಷ್ಟು ಟ್ರಾನ್ಸ್ಪರೆಂಟ್ ಆಗಿರುವಂಥ ದೋಸೆ. ಇದಕ್ಕೆ ಶೇಂಗಾ ಚಟ್ನಿ ಮಾಡ್ತಾ ಇದ್ದೇನೆ. ಶೇಂಗಾ ಚಟ್ನಿ ಅಂತೂ ಅತ್ಯದ್ಭುತವಾಗಿದೆ. ಹಾಗೆ ಕಡಲೆ ಬೀಜದ ಚಟ್ನಿ ಜೊತೆ ಒಂದು ಗ್ಲಾಸ್ ಬೆಲ್ಲದ ಕಾಫಿ, ಬಿಸಿ ಬಿಸಿ ರಾಗಿ ದೋಸೆ ಇವತ್ತಿನ ರೆಸಿಪಿ. ಓಕೆ, ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಅದಕ್ಕಿಂತ ಮೊದಲು ಕಿಣಿಸುವ ಸರಿ ಫಸ್ಟ್ ಟೈಮ್ ನೋಡೋದಾದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನನ್ನು ಪ್ರೆಸ್ ಮಾಡಿದ್ರೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಫ್ರೆಂಡ್ಸ್, ಇದು ಉದ್ದಿನ ಬೇಳೆ 1 ಗ್ಲಾಸ್ ತಗೊಂಡದ್ದು ರಾಗಿ ದೋಸೆ ಮಾಡಲಿಕ್ಕೆ. ಉದ್ದಿನ ಬೇಳೆಯನ್ನು ಹಾಕಿ ನಾನು ರಾಗಿ ದೋಸೆ ಮಾಡ್ತಾ ಇರುವಂಥದ್ದು. ಇದು ನಿನ್ನೆ ಸಂಕಷ್ಟಹರ ಚತುರ್ಥಿ ಇತ್ತು. ಹಾಗೆ ಸಂಜೆ ಒಂದು 5 ಗಂಟೆ ಅಷ್ಟೊತ್ತಿಗೆ 1 ಗ್ಲಾಸ್ ಉದ್ದಿನ ಬೇಳೆಯನ್ನು ನೀರಲ್ಲಿ ಒಂದು 2-3 ನೀರಲ್ಲಿ ಚೆಂದ ಮಾಡಿ ತೊಳೆದು ಮತ್ತು ಒಳ್ಳೆ ನೀರನ್ನು ಹಾಕಿ 2 ಗಂಟೆ ನೆನೆಲಿಕ್ಕೆ ಇಡ್ತೇನೆ. ಆ ನೀರಲ್ಲೇ ಹಿಟ್ಟನ್ನು ರುಬ್ಬುವಂಥದ್ದು ನಾನು, ಮತ್ತು ಆ ನೀರನ್ನು ಬಿಸಾಡೋದಿಲ್ಲ. ಹಾಗೆ ಇವಾಗ 2 ಗಂಟೆ ಆಗಿದೆ. ಈ ಉದ್ದಿನ ಬೇಳೆ ಯಾವ ರೀತಿ ಆಗಿದೆ ಅಂತ ನೋಡೋಣ. ನೋಡಿ, ಉದ್ದಿನ ಬೇಳೆ ಚೆಂದ ಇಷ್ಟು ನೆಂದರೆ ಸಾಕು, ಒಳ್ಳೆ ನೆಂದಿದೆ. ಇದನ್ನು ಇವಾಗ ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ಕೊಳ್ಳೋಣ. ಸಂಜೆ 7 ಗಂಟೆ ಆಗಿದೆ. ಹಾಗೆ ಸಂಕಷ್ಟಹರ ಚತುರ್ಥಿ ಬೇರೆ ಇತ್ತಲ್ವ, ರಾತ್ರಿ ಊಟಕ್ಕೆ ಅಂತ ಹೇಳಿ ನಾನು ಉಪವಾಸ ಮಾಡ್ತೇನೆ. ಹಾಗೆ ಮರಕೆಸುವಿನ ಎಲೆ ಪತ್ರೊಡೆ ಕೂಡ ರೆಡಿ ಮಾಡಿಟ್ಟಿದ್ದೇನೆ, ಇನ್ನು ಫ್ರೈ ಮಾಡಬೇಕಷ್ಟೇ ಮತ್ತು ಊಟದ ಟೈಮಲ್ಲಿ. ಹಾಗೆ ಇಲ್ಲಿ ಇದನ್ನು ರುಬ್ಲಿಕ್ಕೆ ಹಾಕ್ತಾ ಇದ್ದೇನೆ. ನೋಡಿ, ನೀವು ಗ್ರೈಂಡರ್ ಇದ್ದರೆ ಗ್ರೈಂಡರಲ್ಲಾದರೂ ರುಬ್ಬಿ, ಆವಾಗ ರಾಗಿ ಹಿಟ್ಟು ಜಾಸ್ತಿ ತಗೊಳುತ್ತೆ. ಅದು ಅಂದರೆ ಅದು ಪ್ಲಫಿನೆಸ್ ಎಲ್ಲ ಉಬ್ಬಿ ಬರೋದು ಹಿಟ್ಟು ಜಾಸ್ತಿ ಅಲ್ವಾ ಗ್ರೈಂಡರಲ್ಲಿ ರುಬ್ಬಿದರೆ. ಹಾಗೆ ಅದಕ್ಕೆ ರಾಗಿ ಜಾಸ್ತಿ ಹಾಕ್ಕೊಳ್ಬೋದು. ಮಿಕ್ಸರಲ್ಲಿ ರುಬ್ಬಿರೋದ್ರಿಂದ ನಾನಿಲ್ಲಿ 1 ಗ್ಲಾಸ್ ಉದ್ದಿನ ಬೇಳೆ, ನಾನಿಲ್ಲಿ 2.5 ಗ್ಲಾಸ್ ಅಷ್ಟು ರಾಗಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೇನೆ. 2.5-3 ಗ್ಲಾಸ್ ಹಾಕ್ಬೋದು, ಏನಿಲ್ಲ. ಹಾಗೆ ನೋಡಿ, ಅದೇ ನೀರಲ್ಲಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಒಳ್ಳೆ ಐಸ್ ಕ್ರೀಮ್ ಥರ ಮಿಕ್ಸಿ ಏನದು ಉಬ್ಬಿ ಬರುತ್ತೆ ಹಾಗೆ ರುಬ್ಬಬೇಕು. ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ರುಬ್ಬಿರೋದ್ರಿಂದ ಹಿಟ್ಟು ಒಳ್ಳೆ ಮೇಲೆ ಉಬ್ಬಿ ಬರ್ತಾ ಇರುತ್ತೆ. ಹಾಗೆ ಇವಾಗ ಮಿಕ್ಸಿ ತೊಳೆದ ನೀರನ್ನು ಮೇಲ್ಗಡೆ ಕೈಯಲ್ಲಿ ಈ ರೀತಿ ಹಾಕ್ತಾ ಇದ್ದೇನೆ. ಸೇಮ್ ನಮ್ಮ ಮುಷ್ಟಿ ದೋಸೆ ಸ್ಟೈಲ್. ನೀವು ನೋಡಿದ್ದೀರಿ ಆ ರೆಸಿಪಿ ಕೂಡ, ಮುಷ್ಟಿ ದೋಸೆದು. ಮೇಲ್ಗಡೆ ಈ ರೀತಿ ನೀರನ್ನು ಹಾಕೋದ್ರಿಂದ ಗಟ್ಟಿ ಹಿಟ್ಟು, ಉದ್ದಿನ ಹಿಟ್ಟು ರುಬ್ಬಿರೋದ್ರಿಂದ ನೀರಲ್ಲೇ ನಿಲ್ಲುತ್ತೆ, ತಳಭಾಗಕ್ಕೆ ಹೋಗೋದಿಲ್ಲ. ಆಗ ನಮಗೆ ಒಂದೇ ಹಿಡಿಯಷ್ಟು ಈ ಅವಲಕ್ಕಿಯನ್ನು ಅಲ್ಲೇ ಟ್ಯಾಪ್ ಮಾಡಿ ಹಾಕಲಿಕ್ಕೆ, ಜಸ್ಟ್ ಆ ನೀರಿಗೆ ಮಾತ್ರ ಟ್ಯಾಪ್ ಮಾಡೋದು, ಅವಲಕ್ಕಿಯನ್ನು ಅಲ್ಲೇ ಹಾಕಲಿಕ್ಕೆ ಈಸಿ ಆಗಿಬಿಡುತ್ತೆ. ಸೇಮ್ ಮುಷ್ಟಿ ದೋಸೆಯಲ್ಲಿ ನೀವು ನೋಡ್ಬೋದು ಅದನ್ನು. ಹಾಗೆ ಇದನ್ನೀಗ ಮುಚ್ಚಿಡ್ತಾ ಇದ್ದೇನೆ. ಓವರ್ ನೈಟ್ ಹಿಟ್ಟು ಹಾಗೇ ಇಡಬೇಕು. ಒಂದು 8-10 ಗಂಟೆ ಆದರೂ ಅದು ಒಳ್ಳೆ ಹುದುಗಿ ಬರಬೇಕು. ಮರುದಿನ ಬೆಳಿಗ್ಗೆ ಇಲ್ಲಿ ರಾಗಿ ಹಿಟ್ಟನ್ನು ತಗೊಂಡಿದ್ದೇನೆ. ಇದು ಮರುದಿನ ಬೆಳಿಗ್ಗೆ ನಾನು ಹಾಕ್ತಾ ಇರುವಂಥದ್ದು. 2.5 ಗ್ಲಾಸ್ ಅಷ್ಟು ರಾಗಿ ಹಿಟ್ಟನ್ನು ತಗೊಂಡಿದ್ದೇನೆ. 3 ಗ್ಲಾಸ್ ಹಾಕ್ಬೋದಿತ್ತು, 2.5 ತಗೊಂಡಿದ್ದೇನೆ ನಾನು. ಹಾಗೆ ಇದಕ್ಕೆ ಸ್ವಲ್ಪ ನೀರು ಹಾಕಿ, ಸ್ವಲ್ಪ ನೀರು ಹಾಕಿ ಸಪ್ರೇಟ್ ಪಾತ್ರೆಯಲ್ಲೊಂದು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಇಲ್ಲಿವಾಗ ಬರೀ ರಾಗಿ ಹಿಟ್ಟು ಮತ್ತು ನೀರನ್ನು ಹಾಕಿ ವಿಸ್ಕರಲ್ಲಿ ಚೆಂದ ಮಾಡಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಯಾವುದೇ ಗಂಟುಗಳಿರಬಾರ್ದು. ಡೈರೆಕ್ಟ್ ಹಿಟ್ಟಿಗೆ ಬೇಯಿಸ್ಬೋದಿತ್ತಲ್ಲ ಅಂತ ನೀವು ಯೋಚಿಸ್ಬೋದು, ಆದರೆ ಗಂಟು ಕಟ್ಕೊಳ್ಳೋದು ಬೇಗ ಬೇರೆ ಹಿಟ್ಟಿಗೆ ಹಾಕಿದ್ರೆ. ಅದು ಸಪ್ರೇಟ್ ಪಾತ್ರೆಯಲ್ಲಿ ಒಂದು ಹಿಟ್ಟು ಮತ್ತು ನೀರನ್ನು ಒಳ್ಳೆ ಮಿಕ್ಸ್ ಮಾಡಿಕೊಂಡು ಯಾವುದೇ ಲಮ್ಸ್ ಇಲ್ಲದೆ ಥರ ರೆಡಿ ಮಾಡಿಕೊಂಡು ಆಮೇಲೆ ಈ ಉದ್ದಿನ ಹಿಟ್ಟಿಗೆ ಬೆರೆಸೋದು ಉತ್ತಮ ಅಂತ ನನ್ನ ಅನಿಸಿಕೆ. ಹಾಗೆ ಇಲ್ಲಿ ಉದ್ದಿನ ಹಿಟ್ಟು ಉಬ್ಬಿ ಚೆಂದ ಉಬ್ಬಿ ಬಂದಿದೆ. ಇದು ಎಷ್ಟಂದ್ರೂ ಮಣ್ಣಿನ ಪಾತ್ರೆಯಲ್ಲಿ ನಾವು ಹಿಟ್ಟು ರುಬ್ಬಿ ಹಾಕೋದ್ರಿಂದ ಒಳ್ಳೆ ತುಂಬಿ ಹುದುಗಿ ಬರುತ್ತೆ ಅದು. ಹಾಗೆ ರುಚಿಗೆ ತಕ್ಕ ಉಪ್ಪನ್ನು ಇವಾಗ ಬೆಳಿಗ್ಗೆ ಹಾಕಿದ್ದು. ಹಾಗೆ ಈ ಮಿಕ್ಸ್ ಮಾಡಿರುವಂಥ ನೀರಿನ ಜೊತೆ ರಾಗಿ ಹಿಟ್ಟನ್ನು ಮಿಕ್ಸ್ ಮಾಡಿದ್ದು, ಇದನ್ನು ಇವಾಗ ಚೆಂದ ಮಾಡಿ ಕಲಸಿದ ಹಿಟ್ಟನ್ನು ಹಾಕ್ತಾ ಇದ್ದೇನೆ. ಇದನ್ನು ಚೆಂದ ಮಾಡಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೆ ಸ್ವಲ್ಪ ನೀರು ಹಾಕಿದ್ದೇನೆ, ಅದೇ ಪಾತ್ರೆಗೆ ರಾಗಿ ಹಿಟ್ಟಿದ್ದದ್ದು. ಆ ನೀರನ್ನು ಸ್ವಲ್ಪ ಹಾಕಿದ್ದು. ತುಂಬ ತೆಳ್ಳಗೆ ಸಹ ಮಾಡಬಾರ್ದು ಹಿಟ್ಟು, ತುಂಬ ದಪ್ಪ ಸಹ. ಸೇಮ್ ನಮ್ಮ ಉದ್ದಿನ ದೋಸೆ ಹಿಟ್ಟೆಲ್ಲ ಇರ್ತದಲ್ಲ, ನಾರ್ಮಲ್ ನಾವು ಮಾಡುವಂಥ ದೋಸೆಗಳು, ಅದರ ಮಸಾಲೆ ದೋಸೆ ಹಿಟ್ಟಿನ ಹದಕ್ಕಿದ್ರೆ ಆಯಿತು ಕನ್ಸಿಸ್ಟೆನ್ಸಿ. ಹಾಗೆ ಇವಾಗ ಹಿಟ್ಟು ರೆಡಿಯಾಗಿದೆ. ಚಟ್ನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನಾನಿಲ್ಲಿ ನೆಲಗಡಲೆ ಶೇಂಗಾ ಬೀಜವನ್ನು ತಗೊಂಡಿದ್ದೇನೆ. ಒಂದು ಇಡ್ಲಿ ಬೌಲಷ್ಟು ಆಗ್ಬೋದು ಅಷ್ಟು ಶೇಂಗಾ ಬೀಜವನ್ನು ಹಾಕ್ಕೊಂಡು ಸ್ವಲ್ಪ ಕೆಂಪಗೆ ಹುರಿತಾ ಇದ್ದೇನೆ. ಕೆಂಪಗೆ ಹುರಿಯೋದ್ರಿಂದ ಇದು ನಮಗೆ ಸ್ವಲ್ಪ ಸಿಪ್ಪೆ ಎಲ್ಲ ತೆಗಿಲಿಕ್ಕೆ ಸುಲಭ ಆಗ್ತದೆ. ಹಾಗೆ ಇದು ತಣಿಲಿ ಸಿಪ್ಪೆ ತೆಗೆದು ಅದು ಎಷ್ಟು ಹೋಗ್ತದೆ ಅಷ್ಟು ಸಿಪ್ಪೆ ತೆಗೆದಿದ್ದೇನೆ ನಾನು. ಹಾಗೆ ಇಷ್ಟು ಕಡಲೆ ಬೀಜ, ಅದಕ್ಕೆ 2 ಹುರಿದಂಥ ಬ್ಯಾಡಗಿ ಮೆಣಸು, ಹಾಗೆ ಒಂದು ಸಣ್ಣ ತುಂಡು ಶುಂಠಿ ಸಿಪ್ಪೆ ತೆಗೆದಿಟ್ಟಿದ್ದೇನೆ. ಸಿಪ್ಪೆ ತೆಗೆದು ಶುಂಠಿ ಯಾವಾಗಲೂ ಯೂಸ್ ಮಾಡಬೇಕಂತೆ, ಆರೋಗ್ಯಕ್ಕೆ ಒಳ್ಳೆಯದಂತ ಹೇಳ್ತಾರೆ. ಹಾಗೆ ಒಂದು ಹಸಿಮೆಣಸಿನಕಾಯಿ, ಖಾರವಾಗಿದೆ ಅದು. ಹಾಗೆ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು,
ಇಷ್ಟನ್ನು ಹಾಕಿ ಒಂದು ಸ್ವಲ್ಪ ಕಾಯಿ ತುರಿ ಇದಿಷ್ಟನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಉಪ್ಪು ಹಾಕಿ ಮತ್ತು ಸ್ವಲ್ಪ ಹುಣಸೆ ಹುಳಿಯನ್ನು ಹಾಕಿ ಚಟ್ನಿ ರುಬ್ಬಿದರೆ ನುಣ್ಣಗಿನ ಚಟ್ನಿ ಆಗಬೇಕು. ಸೂಪರ್ ಆಗಿರುತ್ತೆ. ಇದು ದಪ್ಪ ಗಟ್ಟಿ ಚಟ್ನಿ ಕೂಡ ಮಾಡ್ಬೋದು. ಇದು ಸ್ವಲ್ಪ ನೀರು ಹಾಕಿಬಿಟ್ಟು ತೆಳ್ಳಗಿನ ಚಟ್ನಿ ಕೂಡ ಮಾಡ್ಬೋದು. ನೋಡಿ ಚಟ್ನಿ ಮಾತ್ರ ಅತ್ಯದ್ಭುತವಾದ ಚಟ್ನಿ ಇದು. ನೀವು ಯಾವುದೇ ದೋಸೆಗೂ ಈ ರೀತಿ ಚಟ್ನಿ ಮಾಡಿ ತುಂಬಾ ಸಖತ್ತಾಗಿರ್ತದೆ. ಹಾಗೆ ಈಗ ಚಟ್ನಿ ರೆಡಿಯಾಗಿದೆ. ಒಗ್ಗರಣೆಗೆ ನಾನಿಲ್ಲಿ ಸಾಸಿವೆ ಹಾಕ್ತಾ ಇದ್ದಾನೆ. ಸಾಸಿವೆ ಪಟಪಟ ಆದ ಕೂಡಲೇ ಇಲ್ಲಿ ಸ್ವಲ್ಪ ಫ್ರೆಶ್ ಆಗಿದೆ ಇಟ್ಟಿಟ್ಟಂಥ ಕರಿಬೇವಿನ ಸೊಪ್ಪುಗಳು ಇದನ್ನು ಕೂಡ ಹಾಕ್ತಾ ಇದ್ದೇನೆ. ಅದೇ ರೀತಿ 1 ಇಲ್ಲ 2 ಒಣಮೆಣಸನ್ನು ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಳಿ. ಇಂಗಿನ ಪುಡಿ ಬೇಕಾದರೂ ಹಾಕ್ಬೋದು ಒಗ್ಗರಣೆಗೆ, ಆದರೆ ನಾನಿಲ್ಲಿ ಹಾಕಲಿಲ್ಲ. ಯಾಕಂದರೆ ಕಡಲೆ ಬೀಜದ ಈ ನೆಲಗಡಲೆಯ ಪರಿಮಳ ಸ್ವಲ್ಪ ಹೋಗಿಬಿಡುತ್ತೆ ಅಂತ ನನ್ನದೊಂದು, ಹಾಗೆ ಅದಕ್ಕೆ ಹಾಕಲಿಲ್ಲ. ನಿಮಗೆ ಇಷ್ಟ ಆದರೆ ಬೇಕಂದರೆ ಹಾಕ್ಕೊಳ್ಳಿ. ಹಾಗೆ ಸೂಪರಾದ ಚಟ್ನಿ ರೆಡಿಯಾಗಿದೆ. ಚಟ್ನಿ ಅಂತೂ ಚಟ್ನಿ ತಿಂದೇ ನಾವು ದೋಸೆ ಇದ್ರ ಜೊತೆ ಇದೆಯಲ್ವ 1-2 ಹೆಚ್ಚು ದೋಸೆ ಸೇರುತ್ತೆ ನಮಗೆ, ಅಷ್ಟು ಸಖತ್ತಾಗಿದೆ ಇದು ಚಟ್ನಿ. ಸ್ಪೆಷಲ್ ಆದ ಚಟ್ನಿ ನೋಡಿ. ಇವಾಗ ದೋಸೆ ಹೆಂಚೆಲ್ಲ ರೆಡಿ ಮಾಡಿಟ್ಟಿದ್ದೇನೆ. ಇದು ತೆಂಗಿನಕಾಯಿಯ ಜುಟ್ಟು ಇರುತ್ತಲ್ವ, ಅದನ್ನೇ ನಾನು ಆರ್ಗ್ಯಾನಿಕ್ ಆಗಿ ಎಣ್ಣೆ ಹಚ್ಚಲಿಕ್ಕೆ ಯೂಸ್ ಮಾಡ್ತೇನೆ. ಮತ್ತು ನನ್ನ ತವದಲ್ಲಿ ಯಾವ ರೀತಿಯ ದೋಸೆ ಹಾಕಿ ಅದು ಪಟಕ್ ಅಂತ ಎದ್ದು ಬರುತ್ತೆ. ಯಾಕಂತ ಹೇಳಿದರೆ ನಾನು ಯೂಸ್ ಮಾಡುವಂಥದ್ದು ಒನ್ ಆ್ಯಂಡ್ ಓನ್ಲಿ ಪರಿಶುದ್ಧವಾದ ಎಳ್ಳೆಣ್ಣೆ ಯೂಸ್ ಮಾಡ್ತೇನೆ ದೋಸೆ ಹೆಂಚಿಗೆ. ಅದನ್ನು ದೋಸೆ ಹೆಂಚಿಗೆ ಹಚ್ಚಿ ದೋಸೆಯನ್ನು ಒಳ್ಳೆ ಒಂದೊಂದು ಸೌಟು ಈ ರೀತಿ ಅರ್ಧರ್ಧ ಸೌಟು ಸಾಕು. ಈ ರೀತಿ ತೆಳ್ಳಗೆ ದೋಸೆ ಮಾಡಲಿಕ್ಕೆ ಒಂದೊಂದು ಸೌಟು ಹಾಕಬೇಕಂತಾನೆ ಇಲ್ಲ ಹಿಟ್ಟು. ಹೀಗೆ ಹಾಕಿ ಚಂದ ಮಸಾಲೆ ದೋಸೆ ಥರ ಹರಡಿದರೆ ತೆಳ್ಳಗಿನ ಒಳ್ಳೆ ಜೇನುಗೂಡು ಥರ ಪದರ್ ಒಳ್ಳೆ ತೂತು ಬಿದ್ದು ಸಕ್ಕತ್ತಾದ ದೋಸೆ ರೆಡಿ ಆಗುತ್ತೆ. ಇದು ಕಾಯ್ತಾ ಬರಬೇಕಾದ್ರೆ ಸ್ವಲ್ಪ ತುಪ್ಪವನ್ನು ಹಾಕಿದರೆ ಆಯಿತು. ಇನ್ನೊಂದು ಸ್ಪೆಷಾಲಿಟಿ ಏನಂತ ನೀವು ನೋಡ್ತಾ ಇರ್ಬೋದು. ಈ ದೋಸೆ ಮಾಡಬೇಕಾದ್ರೆ ನಾನಿಲ್ಲಿ ಯಾವುದೇ ಇದಕ್ಕೆ ಮುಚ್ಚಳವನ್ನು ಮುಚ್ಚಲಿಲ್ಲ. ಹಾಗೆ ಓಪನಲ್ಲೇ ಈ ದೋಸೆಯನ್ನು ಮಾಡ್ಬೋದು. ಅದೇ ಸ್ಪೆಷಾಲಿಟಿ ಈ ನಮ್ಮ ಕಿಣಿಸುವ ಸಿರಿ ಚಾನಲ್ದು. ಹಾಗೆ ಇಂಥ ದೋಸೆ ಎಲ್ಲ ಯಾವ ರೆಸ್ಟೋರೆಂಟಲ್ಲೂ ಸಿಗೋದಿಲ್ಲ ಮಾರ್ರೆ, ಅಷ್ಟು ಸಕ್ಕತ್ತಾಗಿದೆ ಆಯಿತಾ ದೋಸೆ. ಎಷ್ಟು ಕ್ಲೀನಾಗಿ ದೋಸೆ ಹೇಳ್ತಾ ಇದೆ ನೋಡಿ ಅಂತೆ, ತುಂಬ ಚೆನ್ನಾಗಿದೆ ಅಲ್ವಾ. ಹಾಗೆ ಎಳ್ಳೆಣ್ಣೆಯನ್ನು ನೀವು ಕೂಡ ಯೂಸ್ ಮಾಡಿ. ದೋಸೆ ಟೇಸ್ಟ್ ಎಲ್ಲ ಏನು ಚೇಂಜ್ ಆಗೋದಿಲ್ಲ. ಕೆಲವರಿಗೆ ಭಯ ಇರ್ಬೋದು, ಎಳ್ಳೆಣ್ಣೆ ಕಹಿ ಇರುತ್ತೆ, ದೋಸೆ ಟೇಸ್ಟ್ ಏನಾದರೂ ಹಾಳಾಗುತ್ತೋ ಅಂತ. ಏನೂ ಆಗೋದಿಲ್ಲ. ಹಾಗೆ ಈ ದೋಸೆಯನ್ನು ಕೌಚಿ ಹಾಕಿಬಿಟ್ಟು ಒಳ್ಳೆ ಸಖತ್ತಾಗಿ ರೋಸ್ಟ್ ಮಾಡಿ ತಿಂದರೆ ತುಂಬಾ ಸೂಪರಾಗಿರುತ್ತೆ. ಕ್ರಿಸ್ಪಿಯಾದ ಕುರ್ಕುರಿ ದೋಸೆ. ಇದು ಒಂದು ವಿಷಯ ನೆನ್ಪಿಟ್ಕೊಳ್ಬೇಕು, ಈ ದೋಸೆ ಮಾಡಿದರೆ ಬಿಸಿ ಬಿಸಿ ತಿನ್ಬೇಕಾಯ್ತಾ. ಆಮೇಲೆ ಸ್ವಲ್ಪ ತಣಿದ್ರೆ ತಣ್ಣಗಾಗಿಬಿಡುತ್ತೆ, ಅಂದರೆ ಮೆತ್ತಗಾದಾಗೆ ಆಗುತ್ತೆ. ಹಾಗೆ ಬಿಸಿ ದೋಸೆ ರೋಸ್ಟೆಡ್ ಮಾಡಿ ಈ ರೀತಿ ತಿಂದರೆ ತುಂಬಾ ಅದ್ಭುತವಾಗಿರ್ತದೆ. ಹಾಗೆ ಇನ್ನೊಮ್ಮೆ ದೋಸೆ ಹೆಂಚಿಗೆ ಎಣ್ಣೆ ಎಲ್ಲ ಹಚ್ಚಿ ರೆಡಿಯಾಗಿದೆ ನೋಡಿ. ಅರ್ಧ ಸೌಟ್ ಇದಕ್ಕೆ ದೋಸೆ ಹಿಟ್ಟು ಸಾಕು ಸ್ಪ್ರೆಡ್ ಮಾಡಲಿಕ್ಕೆ, ಅಂದರೆ ತೆಳ್ಳಗೆ ಹಾಕೋದಲ್ವ. ಹಾಗೆ ದಪ್ಪ ದೋಸೆ ಕೂಡ ಮಾಡ್ಬೋದು, ಬಟ್ ತೆಳ್ಳಗೆ ಹಾಕಿ ಮಾಡೋದೇ ನಮ್ಮ ಮನೇಲಿ ಎಲ್ಲರಿಗೂ ಕೂಡ ತೆಳ್ಳಗಿನ ದೋಸೆ ತುಂಬ ಇಷ್ಟಪಡುವಂಥದ್ದು. ಹಾಗೆ ಮೇಲ್ಗಡೆ ಸ್ವಲ್ಪ ತುಪ್ಪ ಹಾಕಿ ಸ್ಪ್ರೆಡ್ ಮಾಡಿದರೆ ದೋಸೆ ರೆಡಿ. ಹಾಗೆ 1 ಅಲ್ಲ 10 ದೋಸೆ ತಿನ್ಬೋದು. ಡಯಟ್ ಮಾಡೋರು ತಿನ್ಬೋದಿದ್ದು, ಯಾಕಂದರೆ ರಾಗಿ ಹಾಕಿದ್ದು, ಅಕ್ಕಿ ಹಾಕಲಿಲ್ಲ. ಹಾಗೆ ಉಪವಾಸ ಗುರುವಾರ ಅಂತ ಹೇಳಿ ಈ ದೋಸೆಯನ್ನು ಇವತ್ತು ಬೆಳಿಗ್ಗೆ ಮಾಡಿದ್ದು ನಾನು. ಹಾಗೆ ಅಕ್ಕಿದೆಲ್ಲ ತಿನ್ನೋದಿಲ್ಲ ಗುರುವಾರ, ಅದಕ್ಕೆ ಈ ದೋಸೆ ಅಷ್ಟೇ. ತುಂಬಾ ಸಖತ್ತಾಗಿದೆ ಅಲ್ಲ. ಅದು ಕ್ರಿಸ್ಪಿನೆಸ್ಗೆ ನೋಡಿ, ಸೈಡಿದೆಲ್ಲ ಸ್ವಲ್ಪ ಏಳಿಸ್ಬೇಕಾದ್ರೇ ಕಟ್ ಆಗ್ತಾ ಇದೆ. ಅಂದರೆ ಅಷ್ಟು ಕ್ರಿಸ್ಪಿಯಾಗಿದೆ ದೋಸೆ ಅಂತ ನೀವು ಅಂದಾಜು ಮಾಡ್ಕೊಳ್ಳಿ. ಎಷ್ಟು ಸೂಪರಾಗಿರ್ತದಲ್ಲ. ಖಂಡಿತ ಇವತ್ತೇ ಉದ್ದಿನಬೇಳೆಗೆ ಸಂಜೆ ನೆನೆಸಿ ನಾಳೆ ದೋಸೆ ಮಾಡಿ, ತುಂಬಾ ಸಖತ್ತಾಗಿರ್ತದೆ. ನೀವು ರಾಗಿ ಹಿಟ್ಟಿನ ಬದಲಿಗೆ ರಾಗಿಯನ್ನೇ ನೆನೆಸಿ ಕೂಡ ದೋಸೆಯನ್ನು ಮಾಡ್ಬೋದು. ಒಟ್ಟಿಗೆ ಉದ್ದಿನಬೇಳೆ ಮತ್ತು ರಾಗಿಯನ್ನು ಒಟ್ಟಿಗೆ ನೆನೆಸಿ ಆ ರೀತಿ ಕೂಡ ಮಾಡ್ಬೋದು. ನಂತರ ರಾಗಿ ತಂದದಿರಲಿಲ್ಲ, ಬಟ್ ರಾಗಿ ಹಿಟ್ಟನ್ನು ಹಾಕಿದರೆ ಪಟಕ್ ಅಂತ ಆಗ್ತದಲ್ಲ, ಹಾಗೆ ಬೆಳಿಗ್ಗೆ ಮಿಕ್ಸ್ ಮಾಡಿದರೆ ಆಯಿತು. ಹಾಗೆ ಇಲ್ಲಿ ಬಿಸಿಯಾದ ಈ ಮಳೆಗಾಲದ ಒಂದು ಸ್ಪೆಷಲ್ ಆದ ದೋಸೆ. ಮಳೆಗಾಲ ಅಂತಲ್ಲ, ಯಾವಾಗಲೂ ಮಾಡ್ಬೋದು. ಬಟ್ ಹೊರಗಡೆ ಜೋರು ಮಳೆ ಬರ್ತಿರ್ಬೇಕಾದ್ರೆ ಈ ರೀತಿ ತೆಳ್ಳಗಿನ ದೋಸೆಗಳೆಲ್ಲ ಬಿಸಿ ಮಾಡಿ ಅದಕ್ಕೆ ಒಳ್ಳೆ ಚಟ್ನಿ ಸಹ ಬೇಕು. ಹೀಗೆ ಅಲ್ಲ, ತುಂಬ ಸೂಪರ್ ಆಗಿರ್ತದೆ ಆಯಿತಾ. ಸಾಕದಾದ ಬ್ರೇಕ್ಫಾಸ್ಟ್ ಇವತ್ತು. ನಾನು ಕೂಡ ಇವಾಗ ಎಲ್ಲರದ್ದಾಯಿತು, ಮಕ್ಕಳದ್ದು ಎಲ್ಲರದ್ದು ಮನೆಯವರದ್ದೆಲ್ಲರದ್ದು ಆಯಿತು. ಹಾಗೆ ಕೊನೆಯಲ್ಲಿ ನಾನಿವಾಗ ತಿನ್ನಲಿಕ್ಕೆ ನನಗೆ ದೋಸೆ ಕಾಯಿಸ್ಕೊಳ್ತಾ ಇದ್ದೇನೆ. ಇದೇ ಉದ್ದಿನ ಹಿಟ್ಟನ್ನು ನೀವು ಮುಂಚಿನ ದಿನ ಹೀಗೆ ಹಿಟ್ಟು ರುಬ್ಬಿಟ್ರೆ ಮರುದಿನ ಇದಕ್ಕೆ ನಾವಿವಾಗ ರಾಗಿ ಹಿಟ್ಟು ಹಾಕಿದ್ದಲ್ಲ, ಇದೇ ರೀತಿ ಮೈದಾ ಹಿಟ್ಟನ್ನು ಹಾಕ್ಬೋದು. ಆದರೆ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ, ಬಟ್ ಒಕೇಶ್ನಲ್ಲಿ ಆವಾಗ ತಿನ್ಬೋದು. ಮೈದಾ ಹಿಟ್ಟಿದ್ದು ಮಾಡ್ಬೋದು, ಜೋಳದ ಹಿಟ್ಟಿದ್ದು ಮಾಡ್ಬೋದು. ಹಾಗೆ ಸೂಪರ್ ಆಗಿರ್ತದೆ. ತುಂಬಾ ಸಕ್ಕತ್ತಾದ ದೋಸೆ
ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟ್. ಖಂಡಿತ ನಿಮಗೆ ಈ ವಿಡಿಯೋ ಒಂದು ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡಿ. ಅದೇ ರೀತಿ ಎಲ್ಲ ವೀಡಿಯೋಸ್ ಲಿಂಕ್ಗಳನ್ನು ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಎಲ್ಲ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಆಲ್ರೆಡಿ ಸಪೋರ್ಟ್ ತುಂಬ ಮಾಡ್ತಾ ಇದ್ದೀರಿ. ನಿಮಗೆಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಇವಾಗ ದೋಸೆ ಟೇಸ್ಟ್ ಮಾಡ್ತಾ ಇದ್ದೇನೆ. ಆಹಾ, ಸ್ವರ್ಗ ಸಖತ್ತಾಗಿದೆ. ಈ ರೀತಿ ದೋಸೆ ಎಲ್ಲ ಮಾಡಿಕೊಟ್ರೆ ಮಕ್ಕಳಿಗಂತೂ ತುಂಬ ಚೆನ್ನಾಗಿ ತಿಂತಾರೆ. ನನ್ನ ಮಕ್ಕಳಿಗಂತೂ ತುಂಬ ಫೇವ್ರೇಟ್ ಆಯಿತು ಇದು. ಯಾಕಂದರೆ ಒಳ್ಳೆ ಪೇಪರ್ ಥರ ಇದೆಯಲ್ವ, ಹಾಗೆ ಅವರು ತುಂಬ ಇಷ್ಟಪಟ್ಟೇ ತಿಂತಾರೆ. ಹಾಗೆ ನೆಕ್ಸ್ಟ್ ಇನ್ನೊಂದೊಳ್ಳೆ ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ. ಎಲ್ರಿಗೂ ಧನ್ಯವಾದ. ಥ್ಯಾಂಕ್ ಯು. ಟೇಕ್ ಕೇರ್. ನೋಡಿ ಎಷ್ಟು ಕ್ರಿಸ್ಪಿ ದೋಸೆ ನೋಡಿ, ಚಟ್ನಿಯಲ್ಲಿ ಹಾಗೆ ಮುಳುಗಿಸ್ಬೇಕು, ಬಾಯಲ್ಲಿಡಬೇಕು, ಕರಗಿ ಹೋಗ್ತದೆ. ಒಂದು ಗ್ಲಾಸ್ ಸೈಡಲ್ಲಿ ಬೆಲ್ಲದ ಕಾಫಿ ಮಾತ್ರ ಇರಲೇಬೇಕು, ಆಯಿತಾ? ओके, थैंक यू. टेक केअर. सकडे अशी सपोर्ट करा ती तुमक सगळ्यांके मस्त धन्यवाद सांगता. इंचने सपोर्ट मालतो दिप्पुले निघाले माते रेग्युलर. चल मेलू. थँक यू. टेक केअर.